ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದ ವೇಮನ ವೃತ್ತದಲ್ಲಿ ಶ್ರೀ ಮಹಾಯೋಗಿ ವೇಮನ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ರೆಡ್ಡಿ ಸಮುದಾಯದ ಬಾಂಧವರು ಸೇರಿದಂತೆ ಕಾಚನಾಯಕನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ವೇಮನರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಬಾಮುಲ್ ನಿರ್ದೇಶಕರಾದ ಆರ್.ಕೆ. ರಮೇಶ್ ರವರು ಮಾತನಾಡಿ, ಮಹಾಯೋಗಿ ವೇಮನರು ತಮ್ಮ ಪದ್ಯಗಳ ಮೂಲಕ ಮನುಕುಲದ ಉನ್ನತಿಗೆ ಸನ್ಮಾರ್ಗದ ಉಪದೇಶ ನೀಡಿದ್ದಾರೆ ಎಂದರು. ಇನ್ನು ಕನ್ನಡಕ್ಕೆ ಸರ್ವಜ್ಞ, ತಮಿಳಿಗೆ ತಿರುವಳರ್ ರಂತೆ ತೆಲುಗು ಭಾಷೆಗೆ ವೇಮನರೇ ಮಹಾಕವಿ ಎಂಬುದು ಇಂದಿಗೂ ಜನಜನಿತವಾಗಿದೆ ಎಂದರು. ಎಲ್ಲರೂ ವೇಮನರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅವರು ಹಾಕಿಕೊಟ್ಟ ದಾರಿಯಲ್ಲಿ ಸಾಗೋಣ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ರೆಡ್ಡಿ ಕುಲಬಾಂಧವರು ಮತ್ತು ಕಾಚನಾಯಕನಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು. ಈ ನಾಡಿನಲ್ಲಿ ಹಲವಾರು ಮಹಾನ್ ಅವರು ಹುಟ್ಟಿ ಅವರು ಹಾಕಿಕೊಂಡಂತ ಹೆಜ್ಜೆ ಗುರುತುಗಳು ಇವತ್ತು ನಾವು ಮಾಡ್ತಾ ಇದ್ದೀವಿ. ಬುದ್ಧ, ಬಸವ, ಅಂಬೇಡ್ಕರ್, ವಾಲ್ಮೀಕಿ ಹೇಳಿದಂತೆ ಕಾಯಿಲೆ ನಮ್ಮ ಕನಕದಾಸರು, ಅದೇ ಮಾದರಿಯಲ್ಲಿ ನಮ್ಮ ವೇಮನರ ಜಯಂತಿಯನ್ನ ಸುಮಾರು 600 ವರ್ಷಗಳಾದರೂ ಸಹ ಅವರ ಜಯಂತಿಯನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಒಂದು ಸಮಾಜಕ್ಕೆ, ಈ ವಿಶ್ವ ಮಾನವ ಧರ್ಮಕ್ಕೆ ಅವರು ಏನು ಬಿಟ್ಟು ಹೋದಂತ ಒಂದು ಹೆಜ್ಜೆ ಗುರುತುಗಳನ್ನ ನಾವು ಜ್ಞಾಪಕ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ವೇಮನ ಜಯಂತಿ ಮಾಡಲಿಕ್ಕೆ ತಾವೆಲ್ಲ ಈ ಭಾಗದ ಮುಖಂಡರುಗಳು, ಈ ಭಾಗದ ಎಲ್ಲ ನಾಗರಿಕ ಬಂಧುಗಳು ಬಂದಿದ್ದೀರಾ. ತುಂಬಾ ಸಂತೋಷ. ಏನು ಸರ್ಕಾರದಿಂದಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು 2013ರಲ್ಲಿ ಸರ್ಕಾರ ಬಂದಾದ್ಮೇಲೆ ವಾಲ್ಮೀಕಿ ಜಯಂತಿ ಇರ್ಬೋದು, ಕನಕ ಜಯಂತಿ ಇರ್ಬೋದು, ಅದೇ ವೇಮನ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ, ಈ ತರ ಹಲವಾರು ಮಹಾನ್ ಅವರ ಜಯಂತಿಗಳನ್ನ ಸರ್ಕಾರ ವತಿಯಿಂದಲೇ ಆಚರಣೆ ಮಾಡಬೇಕು ಅಂದ್ಬಿಟ್ಟು ಮಾಡಿ ಸರ್ಕಾರದಿಂದಲೇ ಇವತ್ತು ಇಡೀ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲಾ ಭಾಗದಲ್ಲಿ ಇವತ್ತು ವೇಮನ ಜಯಂತಿಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಸಹ ಈ ಭಾಗದಲ್ಲಿ ವೇಮನ ಜಯಂತಿಯನ್ನ ಮಾಡ್ತಾ ಇದ್ದೀವಿ. ವೇಮನ ಜಯಂತಿಯನ್ನ ನಾವು ಒಂದು ಕುಲಕ್ಕೆ, ಒಂದು ಧರ್ಮಕ್ಕೆ ಸೀಮಿತಗೊಳಿಸೋದು ಬೇಕಾಗಿಲ್ಲ, ಮಾಡಬಾರ್ದು. ನಾವ್ಯಾರು ಅದನ್ನ ಯಾರು ತಪ್ಪಾಗಿ ಭಾವಿಸ್ಬೇಡ್ರಿ. ಯಾಕಂದ್ರೆ ಅವರೆಲ್ಲ ವಿಶ್ವ ಮಾನವರು. ಏನು ಈಗ ನಾ ಹೇಳಿದಾಗೆ ಬುದ್ಧ, ಬಸವ, ಅಂಬೇಡ್ಕರ್ ಇವರೆಲ್ಲ ವೇಮನ ಇವರೆಲ್ಲ ಈ ಸಮಾಜಕ್ಕೆ ಅವರು ನಮ್ಮ ರೀತಿ ಮಾನವರಾಗಿ ಹುಟ್ಟಿ ಅವರ ಆದರ್ಶಗಳನ್ನ ಬಿಟ್ಟು ಹೋಗಿರ್ತಾರೆ. ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ವೇಮನ ಜಯಂತಿಯನ್ನ ಮಾಡಬೇಕು ಅಂದ್ಬಿಟ್ಟು ಒಂದು 2 ಸಭೆಗಳನ್ನ ಮಾಡಿದ್ವಿ. ಏನು ಪ್ರಿಲಿಮಿನರಿ ಸಭೆಗಳು, ಪೂರ್ವಭಾವಿ ಸಭೆಗಳನ್ನ ಮಾಡಿದ್ವಿ. ಫೆಬ್ರವರಿ 22ನೇ ತಾರೀಕು ಹೋದ್ರೆ ಹಿಂದೆ ನಮಗೆ ಸ್ವಲ್ಪ ಶಕ್ತಿ ಇದ್ದಾಗ ನಾವೆಲ್ಲ ಮಾಡ್ತಾ ಇದ್ವಿ. ಈಗ ಯುವಕರು ಇದ್ದಾರೆ, ನಮ್ಮ ಈಗ ನೋಡಿ ಇವರಿದ್ದಾರೆ, ಈ ತರದ ಯುವಕರು ಸುಮಾರು ಜನ ಇದ್ದಾರೆ. ಅವ್ರಿಗೆ ಮುಂದಿನ ಹಿಂದೆ ಈಗ ನಮ್ಮ ದೊಡ್ಡವರು ನಮ್ಗೆ ಹಾಕೊಟ್ಟಂತ ನಿಟ್ಟಿನಲ್ಲಿ ನಾವು ಒಂದಷ್ಟು ದಿನ ಬಂದ್ವಿ. ಹಿಂದೆ ನಮ್ಮಿಂದ ಹಿಂದೆ ಇರ್ತಕ್ಕಂಥ ಹುಡುಗರು ಎಲ್ಲ ಮಹಾನ್ ಭಾವರ ಜಯಂತಿಗಳನ್ನ, ಎಲ್ಲರ ಜಯಂತಿಗಳನ್ನ ಆಚರಣೆ ಮಾಡಿ ಸಮಾಜದ ಅವರ ಹೆಜ್ಜೆ ಗುರುತುಗಳನ್ನ ಇವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಹೇಳಿ ಯಪ್ಪನಸ್ಯ ಮಹೇಶ್ವರಃ ಸಾಲಗ್ರಾಮಶಿಲಾಭಾರಿ ಅಪಹಾರಿ
ಇವತ್ತು ಜನವರಿ 19 ವಿಶ್ವ ಮಾನವ ವೇಮನ ಹುಟ್ಟಿದ ಜನ್ಮದಿನವನ್ನು ಇಡೀ ನಾಡಿನ ಎಲ್ಲ ಭಾಗದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ವೇಮನ ಒಬ್ಬ ಮಹಾನ್ ಪುರುಷ. ಏನು ಈ ನಾಡಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ವಾಲ್ಮೀಕಿ, ಹಲವಾರು ಮಹಾನ್ ನಾಯಕರು, ಭಕ್ತ ಕನಕದಾಸರು, ಈ ಥರ ಪುರಂದರದಾಸರು, ಈ ಥರ ಹಲವಾರು ಮಹಾನ್ ಗಣ್ಯ ಮಹಾಶಯರು ಈ ನಾಡಿನಲ್ಲಿ ಜನಿಸಿ ಅವರ ಬದುಕನ್ನು ಈ ನಾಡಿಗೆ ಅವರ ಹೆಜ್ಜೆ ಗುರುತುಗಳನ್ನು ಬಿಟ್ಟೋಗಿದ್ದಾರೆ. ವೇಮನರ ಜಯಂತಿ ಇವತ್ತು 600 ವರ್ಷ ಆಯಿತು ಅವರು ಹುಟ್ಟಿ. ಇವತ್ತಿಗೂ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಈ ಜಗತ್ತಿಗೆ, ಈ ನಾಡಿಗೆ ಅವರು ನಡ್ಕೊಂಡಂಥ ದಾರಿ, ಅವರು ಬಿಟ್ಟು ಹೋದಂಥ ಹೆಜ್ಜೆ ಗುರುತುಗಳು, ಅವನ್ನು ನಾವು ಮುಂದಿನ ಪೀಳಿಗೆಗೂ ಅದನ್ನು ಪರಿಚಯ ಮಾಡಿಕೊಡ್ಬೇಕು, ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಥರ ಜಯಂತಿಗಳನ್ನು ಸರ್ಕಾರ ಮಾಡ್ತಾ ಇದೆ. 2013ರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ವೇಮನ ಜಯಂತಿಯನ್ನು ಸರ್ಕಾರದ ವತಿಯಿಂದನೇ ಮಾಡಬೇಕು ಅಂದ್ಬಿಟ್ಟು ಇಡೀ ರಾಜ್ಯದಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಆಗಬೇಕು ಅಂದ್ಬಿಟ್ಟು ವೇಮನ ಜಯಂತಿನೇ ಅಲ್ಲ, ವಾಲ್ಮೀಕಿ ಜಯಂತಿ ಇರ್ಬೋದು, ಕನಕ ಜಯಂತಿ ಇರ್ಬೋದು, ಹಲವಾರು ಜಯಂತಿಗಳನ್ನು ಸರ್ಕಾರನೇ ಇವತ್ತು ಮಹಾನ್ ಪುರುಷರನ್ನು ಈ ನಾಡಿಗೆ ಕೊಡುಗೆಯನ್ನಾಗಿ ಏನು ಅವ್ರು ಬಿಟ್ಟು ಹೋದಂಥ ಕೊಡುಗೆಗಳನ್ನು ಮುಂದಿನ ಜನಾಂಗಕ್ಕೂ ತಿಳಿಸ್ಬೋದು ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ವೇಮನ ಜಯಂತಿಯನ್ನು ಕಾಚನಾಯಕನಹಳ್ಳಿಯಲ್ಲಿ ಈ ಭಾಗದ ಎಲ್ಲ ಮುಖಂಡರು ಸೇರಿ ತುಂಬ ಯುವ ಮಿತ್ರರು ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ಏನು ಈ ಭಾಗದಲ್ಲಿ ವೇಮನ ಜಯಂತಿಯನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಸಾಯಂಕಾಲ 5 ಗಂಟೆಗೆ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಅದೇ ರೀತಿ ಈ ಒಂದು ತಾಲೂಕು ಮಟ್ಟದಲ್ಲಿ ಹಿಂದೆ ಎಲ್ಲ ಯುವ ಮಿತ್ರರು ಸೇರಿ, ಇಲ್ಲೇನು ಪಕ್ಷ ಭೇದ ಏನೂ ಇಲ್ಲ, ಎಲ್ಲ ನಾಗರಿಕ ಬಂಧುಗಳು ಸೇರಿ ತುಂಬ ವಿಜೃಂಭಣೆಯಿಂದ ಮಾಡಿದರು. ಫೆಬ್ರವರಿ 22ನೇ ತಾರೀಕು ಮಾಡಬೇಕು ಅಂದ್ಬಿಟ್ಟು 2 ಪೂರ್ವಭಾವಿ ಸಭೆಗಳನ್ನು ಮಾಡಿ 2ನೇ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಮಾಡಿರ್ತಾರೆ. ಅದಕ್ಕೆ ಇನ್ನೂ 1-2 ಪೂರ್ವಭಾವಿ ಸಭೆ ಮಾಡಿ ರಾಜ್ಯ ಮಟ್ಟದಲ್ಲಿ ಈ ಒಂದು ತಾಲೂಕು ಮಟ್ಟದಲ್ಲಿ ಎಲ್ಲಿ ಮಾಡಬೇಕು ಅನ್ನೋದನ್ನು ಎಲ್ಲ ನಾಯಕರುಗಳು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಭಾನುವಾರ ಜಿಗಣಿಯಲ್ಲಿ ಒಂದು ಹೋಬಳಿ ಮಟ್ಟದ ವೇಮನ ಜಯಂತಿ ಇಟ್ಕೊಂಡಿದ್ದಾರೆ. ಎಲ್ಲ ನಾಗರಿಕ ಬಂಧುಗಳು ಅದರಲ್ಲಿ ಭಾಗವಹಿಸಬೇಕು, ಇದನ್ನು ಯಶಸ್ವಿ ಮಾಡಬೇಕು ಅಂದ್ಬಿಟ್ಟು ಹೇಳ್ತೇನೆ. ಇವತ್ತು ವೇಮನ ಜಯಂತಿಯ ಶುಭಾಶಯಗಳನ್ನ ತಮಗೆಲ್ಲ ತಿಳಿಸ್ತಾ ಎಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವನ್ನು ಕೋರ್ತೇನೆ. ನಮಸ್ಕಾರ. ಭಕ್ತ ಮಹಾಶಯರೇ, RK ರಮೇಶ್ ಅವರೇ ಮತ್ತು ಕೇಶವರೆಡ್ಡಿಯವರೇ ಮತ್ತು ಈ ಸಮಾಜದ ಎಲ್ಲ ಬಂಧುಗಳು, ಈ ವೇಮನ ಜಯಂತಿ ಭಾಳ ಸಾಂಕೇತಿಕವಾಗಿ ಮತ್ತು ಭಾಳ ಸಂಭ್ರಮ ಸಡಗರದಿಂದ ನಾವೆಲ್ಲ ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದು ಒಂದು ಸತ್ಸಂಪ್ರದಾಯ. ಇಂಥ ಕಾರ್ಯಕ್ರಮಗಳನ್ನು ನಾವು ನಡೆಸುವುದರ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗುವಂಥ ಒಂದು ವ್ಯವಸ್ಥೆ ಆಗ್ತದೆ ಮತ್ತು ಮುಂದಿನ ಸಮಾಜಕ್ಕೆ, ಮುಂದಿನ ಮಕ್ಕಳಿಗೆ ಇಂಥ ಜಯಂತಿಗಳನ್ನು ಆಚರಣೆ ಮಾಡೋದರಿಂದ ಅವರು ಇವುಗಳನ್ನು ನೆನೆಸ್ಕೊಳ್ಳಿಕ್ಕೆ, ಇವುಗಳನ್ನು ಆಚರಣೆ ಮಾಡಿಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಒಂದು ವ್ಯವಸ್ಥೆ. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ತಾವೆಲ್ಲ ಸೇರಿ ಅತ್ಯಂತ ಉತ್ತಮವಾಗಿ ನಡೆಸಿದ್ದೀರಿ. ಇದೇ ರೀತಿ ಕಾರ್ಯಕ್ರಮಗಳು ನಡಿಬೇಕು. ಮತ್ತು ಮಾನ್ಯ ರಮೇಶ್ರವರು ಬಹಳ ಉತ್ಸಾಹಿ ಮುಖಂಡರು ಮತ್ತು ತಮ್ಮದೇ ಆದಂಥ ಒಂದು ಛಾಪನ್ನು ಈ ಸಮಾಜದಲ್ಲಿ ಹೊಂದಿರುವಂಥವ್ರು. ಮತ್ತು ಈ ಒಂದು ರೆಡ್ಡಿ ಸಮಾಜ ಭಾಳ ತನ್ನದೇ ಆದಂಥ ಒಂದು ಹಿನ್ನೆಲೆಯನ್ನು ಹೊಂದಿದೆ. ಈ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿಯನ್ನು ಕೊಟ್ಟಂಥ ಸಮಾಜ ಅಂತ ಅಂದರೆ ಅದು ರೆಡ್ಡಿ ಸಮಾಜ. KC ರೆಡ್ಡಿಯವರು ಅತ್ಯಂತ ಪ್ರಾಮಾಣಿಕರು. ಈ ರಾಜ್ಯವನ್ನು ಮೊದಲು ಮುನ್ನಡೆಸಿದಂಥ ಕೀರ್ತಿ KC ರೆಡ್ಡಿಯವರಿಗೆ ಸಲ್ಲುತ್ತದೆ. ಅಂಥ ಒಂದು ಸಮಾಜ ಮತ್ತು ಎಲ್ಲ ಸಾರ್ವಜನಿಕರು ಸೇರಿ, ಬರೀ ಸಮಾಜ ಅಲ್ಲ, ಸ್ವತಂತ್ರ ಬಂದಾಗ ದಕ್ಷಿಣ ಭಾರತದಲ್ಲಿ 4 ಜನ ಮುಖ್ಯಮಂತ್ರಿಗಳಾಗ್ತಾರೆ. ಅದರಲ್ಲಿ ಮೊದಲನೇ ಅವರು ಕರ್ನಾಟಕದಲ್ಲಿ KC ರೆಡ್ಡಿಯವರು. ಅವರ ಪ್ರಾಮಾಣಿಕತೆ ಮತ್ತು ಅವರ ಒಂದು ನಡೆದು ಬಂದಂಥ ದಾರಿ, ಅವುಗಳನ್ನು ನೋಡಿ ಅವತ್ತಿನ ಕಾಲದಲ್ಲೇ, ಸ್ವತಂತ್ರ ಪೂರ್ವದಲ್ಲೇ, ಸ್ವತಂತ್ರ ಬಂದ ತಕ್ಷಣವೇ ಮೊದಲ ಮುಖ್ಯಮಂತ್ರಿ ಅಂತಂದರೆ KC ರೆಡ್ಡಿಯವರು.
ಅಂಥ ಒಂದು ಆದರ್ಶವನ್ನು ಹೊಂದಿರುವಂಥ ಸಮಾಜ ರೆಡ್ಡಿ ಸಮಾಜ. ಮತ್ತು ನಾವುಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವೆಲ್ಲ ಶ್ರಮಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇನ್ನೂ ಅದ್ಧೂರಿಯಾಗಿ ನಡೀಲಿ. ಈ ಒಂದು ವಾಮನ ಜಯಂತಿ ಅವರ ಸುಮಾರು 600 ವರ್ಷಗಳ ಹಿಂದೆ ಬದುಕಿ ಬಾಳಿದಂಥವರು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಇಂಥ ಕಾರ್ಯಕ್ರಮಗಳನ್ನು ಯಥೇಚ್ಛವಾಗಿ ನಡಿಬೇಕು. ಆವಾಗ ನಿಜಕ್ಕೂ ಸಹ ಅವರ ಬದುಕಿಗೆ ನಾವು ಒಂದು ಬೆಲೆಯನ್ನು ಕೊಟ್ಟಂತಾಗ್ತದೆ. ಮತ್ತು ಈ ಒಂದು ಕಾರ್ಯಕ್ರಮ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸರ್ಕಾರದ ವತಿಯಿಂದಲೂ ಸಹ ನಡೆಯುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಬೇಕು. ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಈ ಒಂದು ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡಲಿಕ್ಕೆ ತಾವೆಲ್ಲ ಸಹಕರಿಸಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರೇ, ನಾಗರಿಕ ಬಂಧುಗಳೇ ಮತ್ತು ಸಮಾಜದ ಎಲ್ಲ ಮುಖಂಡರೇ, ತಮಗೆಲ್ಲ ನನ್ನ ಅನಂತ ಧನ್ಯವಾದಗಳನ್ನು ಈ ಒಂದು ವಾಮನ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ 614ನೇ ವೇಮನ ಜಯಂತಿಯ ಆಚರಣೆಯನ್ನು ವಿಜೃಂಭಣೆಯಿಂದ ನಡೆಸಿಕೊಡ್ತಿದ್ದೇವೆ. ಹಾಗೂ ಗ್ರಾಮ ಪಂಚಾಯತ್ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಎಲ್ಲ 800 ಹಳ್ಳಿನ ಜನಗಳು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ನಾಗರಿಕ ಬಂಧುಗಳಿಗೆ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರುಗಳು, ಮಾಜಿ ಸದಸ್ಯರುಗಳು ಎಲ್ಲರಿಗೂ, ಹಿರಿಯ ಮುಖಂಡರುಗಳಿಗೂ ವೇಮನ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. 2026ನೇ ಇಸ್ವಿಯಲ್ಲಿ ಇವತ್ತು ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ವೇಮನ ಜಯಂತಿಯಿಂದ ಹಮ್ಮಿಕೊಂಡು ಯುವಕರು ಬಹಳ ವಿಜೃಂಭಣೆಯಿಂದ ಜಯಂತಿಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಕುಲ ಬಂಧುಗಳಿಗೆ ವೇಮನ ಜಯಂತಿ ಉತ್ಸವದ ಶುಭಾಶಯಗಳು. ಏನಿವತ್ತು ನಮ್ಮ ಕಾಚನಾಯಕನಹಳ್ಳಿ ಭಾಗದಲ್ಲಿ ರೆಡ್ಡಿ ಬಂಧುಗಳು ಬಹಳ ವಿಜೃಂಭಣೆಯಿಂದ ಜಯಂತ್ಯೋತ್ಸವವನ್ನು ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಎಲ್ಲ ಕುಲ ಬಂಧುಗಳು ಬಂದು ಸಕಾಲಕ್ಕೆ ಭಾಗವಹಿಸಿ ಇವರ ಆಶೀರ್ವಾದ ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಚರಣೆ ನಡೆಸಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತೀನಿ. ಜೊತೆಗೆ ವೇಮನ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಒಬ್ಬ ಸಂತ ಕವಿ, ಸತ್ಯ, ನೈತಿಕತೆ ಮತ್ತು ಮಾನವ ಮೌಲ್ಯಗಳನ್ನು ಸಾರಿದ ಒಬ್ಬ ಮಹಾನ್ ಕವಿ ಅಂತ ಹೇಳ್ಬೋದು. ಆ ಒಂದು ವೇಮನರ ಜಯಂತಿಯನ್ನು ಇವತ್ತು ನಾವು ರಾಜ್ಯಾದ್ಯಂತ ಎಲ್ಲ ಗ್ರಾಮಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆ ಒಂದು ವೇಮನರ ತತ್ವಗಳನ್ನು, ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗಬೇಕು ಅಂತ ಮನವಿಯನ್ನು ಮಾಡ್ತಾ, ಮತ್ತೊಮ್ಮೆ ನಾಡಿನ ಜನತೆಗೆ ವೇಮನ ಜಯಂತಿಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ನಮ್ಮ ರೆಡ್ಡಿ ಜನಾಂಗದ ಪದಾಧಿಕಾರಿಗಳು, ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಇದೇ ತಾಲೂಕಿನಲ್ಲಿ ಒಂದು ಮೆಡಿಕಲ್ ಹಾಸ್ಪಿಟಲ್ ನಿರ್ಮಾಣ ಆಗ್ತಾಯಿದೆ. ಆದಷ್ಟು ಬೇಗ ಅದು ಮುಗಿಯುವ ಹಂತದಲ್ಲಿದ್ದು, ಆ ಒಂದು ಹಾಸ್ಪಿಟಲ್ ಆದರೆ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಸದುಪಯೋಗ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ವೇಮನರ ಹೆಸರಿನಲ್ಲಿ ಇಂಥ ಒಂದು ಮಹಾನ್ ಕಾರ್ಯಗಳು ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಾವು ಅದನ್ನು ಮುನ್ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ವೇಮನ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ದಿನ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಎಲ್ಲ ಸಾರ್ವಜನಿಕರು, ಕುಲ ಬಾಂಧವರು ಸೇರಿ ಇವತ್ತು ಆಚರಣೆಯನ್ನು ಮಾಡಿದ್ದೇವೆ. ಎಲ್ಲರಿಗೂ ಸಹ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ವೇಮನ ಜಯಂತಿಯ ಶುಭಾಶಯಗಳು. ವೇಮನರು ತೆಲುಗು ಭಾಷೆಯ ಕವಿಗಳಾಗಿದ್ದರು. ಅವರು ಸುಮಾರು ಪದ್ಯಗಳನ್ನು ರಚಿಸಿ ಇವತ್ತು ಜಾತಿ ಭೇದ ಎಲ್ಲ ಹೋಗಲಾಡಿಸ್ಲಿಕ್ಕೆ ಅವರ ಜೀವನವನ್ನು ಮುಡುಪಾಗಿಟ್ಟರು. ಅಂಥ ಮಹಾನ್ ಕವಿಯ ಇವತ್ತು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಮತ್ತೊಮ್ಮೆ ವೇಮನ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ವೇಮನ ಜಯಂತಿಯ ಶುಭಾಶಯಗಳು. ಇವತ್ತಿನ ದಿನ ವೇಮನ 600 ವರ್ಷಗಳಾದ್ರೂ ಕೂಡ ಅವರು ಕೊಟ್ಟಂಥ ಹಾದಿಯನ್ನು ನೆನಪಿಸ್ಕೊಳ್ತಾ ಎಲ್ರಿಗೂ ಶುಭವಾಗಲಿ ಅಂಥೇಳಿ ಅವರು ಆ ಕಾಲದಲ್ಲೇ ನೀವು ಜಾತಿ ಮತ ಅಂತ ಹೋಗಿ ಅಲ್ಲಿ ಇಲ್ಲಿ ಇದು ಮಾಡ್ಕೋಬೇಡಿ, ಎಲ್ಲ ಒಟ್ಟಾಗಿರ್ಬೇಕು ಅನ್ನೋ ಇದನ್ನ ಸಾರಿದರು. ಇದನ್ನು ನಾವು ಅವರ ಜ್ಞಾಪಕಾರ್ಥಕವಾಗಿ ಇವತ್ತು ವೇಮನ ಜಯಂತಿ ಏರ್ಪಡಿಸಿದ್ವಿ. ಬಂದಿದ್ದಂಥ ಎಲ್ಲರಿಗೂ ವೇಮನ ಜಯಂತಿಯ ಶುಭಾಶಯಗಳು.